1972 ಅಕ್ಟೋಬರ್ 13 ಇಲ್ಲಿ ಒಂದು ಫ್ಲೈಟ್ದು ಪ್ರಮಾದ ಅನ್ನೋದಾಗುತ್ತೆ. ಪಾಪ ಅವ್ರು ಬೀಳೋ ಕಷ್ಟ ಜಾಸ್ತಿ ಬೇಜಾರಾಗುತ್ತೆ. ನೀವು ಆ ಸೀನ್ ಏನಾದರೂ ಗಮನಿಸಿದ್ರೆ ಭಾಳ ಬೇಜಾರಾಗುತ್ತೆ. ಪಾಪ ಅವ್ರಿಗೆ ಅಲ್ಲಿ ಫ್ಲೈಟಿಂದ ಪ್ರಮಾದ ಆಗಿ ಕೆಳಗಡೆ ಬಿದ್ದೋಗಿ ಅವ್ರು ಬೀಳೋ ಬಾಧೆಗಳೇಗಿರುತ್ತೆ ಅಂದರೆ ಜಾಸ್ತಿ ಕರ್ಮ ನೋಡ್ದಂಗೆ ಇರುತ್ತೆ. ಪಾಪ ಅಷ್ಟು ಕಷ್ಟ ಬೀಳ್ತಾರೆ. ಇಲ್ಲಿಂದ ಹೆಂಗೆ ಸೇವ್ ಆಗೋದು, ನಾವು ಫಸ್ಟ್ ಆಫ್ ಆಲ್ ಇಲ್ಲಿಂದ ಎಲ್ಲಿ ಸೇವ್ ಆಗೋದು, ಇಲ್ಲಿಂದ ಎಲ್ಲಿ ಹೋಗೋದು ಅಂತ ಜಾಸ್ತಿ ಅವ್ರಿಗೆ ಫೇಷನ್ಸ್ ಕೂಡ ಇರಲ್ಲ. ಅಲ್ಲಿ ಹಾಸ್ಪಿಟ್ಲ್ ಇರಲ್ಲ, ತಿನ್ನೋಕೆ ಊಟ ಇರಲ್ಲ, ಅಲ್ಲಿ ಬೆಟ್ಟಗಳೆಲ್ಲ ಫಾಗ್ ಇರುತ್ತೆ. ಆ ಫಾಗಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಕೆಲವ್ರಿಗೆಲ್ಲ ಗಾಯಗಳಾಗಿರುತ್ತೆ. ಫ್ಲೈಟಿಂದ ಬಿದ್ದು ಅವ್ರಿಗೆಲ್ಲ ಗಾಯಗಳಾಗಿ ಅವ್ರು ಇಲ್ಲಿಂದ ಕದ್ಲಕ್ಕೆ ಕೂಡ ಆಗಲ್ಲ. ಇನ್ನು ಯಾರಾದರೂ ಬಂದು ಕಾಪಾಡಬೇಕು ಆ ಲೆವೆಲ್ನಲ್ಲಿ ಇರ್ತಾರೆ. ಆದರೂ ಅವರು ಪ್ರಯತ್ನ ಪಡ್ತಾರೆ, ಯಾರಾದರೂ ಬರ್ತಾರೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಇದರಲ್ಲಿ ಇರ್ತಾರೆ. ನೀವು ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಹೆಂಗಾಯಿತು ಪ್ರಮಾದ ಅನ್ನೋದು ಹೆಂಗಾಯಿತು ಅನ್ನೋದು ಮುಂದೆ ವೀಡಿಯೋದಲ್ಲೇ ನಾನಾದರೆ ತೋರಿಸ್ತೀನಿ. ಯಾಕೆ ಹೋದ್ರು ಹೆಂಗಾಯಿತು ಅಂತೆಲ್ಲ ಹೇಳ್ತೀನಿ. ಇವರೇ ಆ 45 ಮೆಂಬರ್ಸ್ ಬ್ಯಾಚು. ಈ ಬ್ಯಾಚ್ ಇವರು ಒಂದು ಥ್ರೋಬಾಲ್ ಆಡೋ ಕಾರಣಕ್ಕಾಗಿ ಕಿತ್ತಾಡಿಕೊಂಡು ನಿಮ್ಮ ಕೈಯಲ್ಲಾಗುತ್ತೆ ಗೆಲ್ಲಬೇಕು ಆಗುತ್ತೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಇದರಿಂದನೇ ಅವರು ಫ್ಲೈಟ್ಗೆ ಹೋಗೋಕ್ಕೆ ಕಾರಣವೇ ಇದು. ಮತ್ತು ಇಲ್ಲಿ ಕೋರ್ಟಲ್ಲಿ ಇವ್ನು ನ್ಯಾಯ ಕೇಳ್ತಾ ಇರ್ತಾನೆ, ಅವರೆಲ್ಲ ಜಡ್ಜು ಅವರೆಲ್ಲ ಮಾತಾಡ್ತಾ ಇರ್ತಾರೆ, ಇವ್ರು ಕೇಳಿಸ್ಕೊತಾ ಇರ್ತಾರೆ. ಆವಾಗ ಅವನು ಬಾಗಿಲಿಂದ ಒಬ್ಬನು ಬರ್ತಾನೆ, ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಬಾಗಿಲಿಂದ ಒಬ್ಬನು ಬರ್ತಾನೆ. ಬಂದುಬಿಟ್ಟು ಸೈಲೆಂಟಾಗಿ ನಡ್ಕೊಂಡು ಬಂದಿದ ನಂತರ ಅಲ್ಲೋಗಿ ಸೀಟ್ ಇರುತ್ತೆ, ಖಾಲಿ ಸೀಟ್ ಇರುತ್ತೆ, ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ಅವನು ಫ್ರೆಂಡ್ ಒಬ್ಬನಿರ್ತಾನೆ. ಅವನ ಫ್ರೆಂಡ್ ಮುಂದೆ ಅವನು ಕೇಳಿಸ್ಕೊತಾ ಇರ್ತಾನೆ, ಏನು ಅವ್ರು ತೀರ್ಮಾನ ಮಾಡ್ತಾ ಇರ್ತಾರೆ ಕೋರ್ಟಲ್ಲಿ, ಕೇಳಿಸ್ಕೊತಾ ಇರ್ತಾನೆ. ಇವನು ಕರಿತಾನೆ ಅವನ್ನ. ಕರೆದಾಗ ಅವ್ನು ಹಿಂದೆ ತಿರ್ಗಿಬಿಟ್ಟು ನೋಡಿಬಿಟ್ಟು ಏನು ಎತ್ತ ಅಂದ್ಬಿಟ್ಟು ಅವಾಗ ಯಾವುದೋ ಒಂದು ಚೀಟ್ ಕೊಡ್ತಾನೆ. ಆ ಚೀಟಿನ ಪಾಸ್ ಮಾಡ್ತಾನೆ ಒಬ್ಬರಿಂದ ಒಬ್ರಿಗೆ, ಇವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಆ ಚೀಟಿನ ಇವನ್ಗೆ ತಲುಪ್ಸೋಕ್ಕೆ ನೋಡಿ ಆ ಹುಡುಗಿಗೆ ಕೊಡ್ತಾರೆ. ಆ ಹುಡುಗಿ ಎದ್ದು ಅವನಿಗೆ ಕೊಡ್ತಾನೆ. ಅವ್ನು ಮುಂದೆ ಇರೋಬ್ರನ್ನ ಕರೆದ್ಬಿಟ್ಟು ಅವನು ಎದ್ದು ಬರ್ತಾನೆ, ಯಾರಿಗೂ ಗೊತ್ತಾಗ್ದಿರ ಎದ್ದು ಬಂದುಬಿಟ್ಟು ಈಸ್ಕೊತಾನೆ. ಆದ್ರೆ ನೀಸ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಬ್ರೊಬ್ರಿಗೆ ಅಲ್ಲಿ ಕೋರ್ಟಲ್ಲಿ ಎಷ್ಟು ಜನ ಇರ್ತಾರೆ ನೀವು ಗೊತ್ತಿರುತ್ತೆ ಎಲ್ಲ. ಸೀಟಿಗೆ ಬೆಂಚ್ ಇರುತ್ತೆ. ಇವ್ನು ಕರಿತಾನೆ, ಲಾಸ್ಟ್ಗೆ ಇವನಿಗಾದರೆ ಚೀಟಿ ಅನ್ನೋದು ಕೊಡ್ತಾನೆ. ಅವ್ನು ಚೀಟಿ ಲಾಸ್ಟ್ಗೆ ತಲುಪಿದ್ದಾದ್ಮೇಲೆ ಅವನು ಚೀಟಿ ತೆಗೆದು ನೋಡ್ತಾನೆ, ಫ್ಲೈಟ್ಗೆ ಯಾರ್ಯಾರು ಹೋಗೋದು ಎಲ್ಲ ನೇಮ್ಸು ಲಿಸ್ಟ್ ಇರುತ್ತೆ. ಫ್ಲೈಟ್ಗೆ ಯಾರು ಹೋಗಬೇಕು ಯಾರಿಲ್ಲ ಅಂತ ಫುಲ್ಲು ಲಿಸ್ಟ್ ಇರುತ್ತೆ. ಇನ್ನು ಫ್ಲೈಟ್ಗೆ ಹೋಗ್ಬೇಕು, ಇವ್ನು ಮ್ಯಾಪ್ ನೋಡಿ ಹಿಂಗೆ ಹೋಗ್ಬೇಕು. ಆ ನಾಯಿನ ನಾವು ಇಲ್ಲಿಗೆ ಈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಹೋಗೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾನೆ ಆ ನಾಯಿಗೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವ್ರು ಹೋಗೋ ಫ್ರೆಂಡ್ಸ್ ಎಲ್ಲ ಫ್ಲೈಟ್ ಇನ್ನೂ ರೆಡಿ ನೋಡಿ. ಇದೇ ಫ್ಲೈಟಲ್ಲೇ ಅವರು ಹೋಗೋದು. ಇವಾಗ ಈ ಪ್ಲೇಸಿಂದ ಥ್ರೋಬಾಲ್ ಆಡೋಕ್ಕೆ ಬೇರೆ ಕಂಟ್ರಿಗೆ ಹೋಗೋಕ್ಕೆ ಇವಾಗ ಇಲ್ಲಿಂದ ಫ್ಲೈಟ್ ಬರುತ್ತೆ. ಫ್ಲೈಟ್ ಬಂದಿದ್ದಾದಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಕಡೆಗೆ ಸೇರಿಬಿಡ್ತಾರೆ. ಅವ್ರ ಬ್ಯಾಚ್ ಬಂದುಬಿಟ್ಟು 45 ಮೆಂಬರ್ಸು ಒಂದು ಕಡೆಗೆ ಸೇರಿಬಿಟ್ಟು ಲಿಸ್ಟ್ ನೋಡಿದ್ರಲ್ಲ, ಅವ್ರು 45 ಮೆಂಬರ್ಸು ಇವಾಗ ಬರ್ತಾರೆ. ಬಂದು ಅವರೆಲ್ಲ ಫ್ರೆಂಡ್ಸು ಒಂದು ಹತ್ರಕ್ಕೆ ಸೇರಿದ್ದಾದ್ಮೇಲೆ ನೆಕ್ಕೊಂಡು ಮಾತಾಡಿಕೊಂಡು ಆ ಥರ ಇರ್ತಾರೆ ನೋಡಿ. ಆ ಥರ ಮಾತಾಡ್ಕೊಂಡು ಇದ್ಬಿಟ್ಟು ಇನ್ನೆಲ್ಲ ಬರ್ತಾರೆ ಕಾರಲ್ಲಿ. ಆ ಥರ ಕಾರಲ್ಲಿ ಒಬ್ರು ಬರ್ತಾರೆ. ಎಲ್ಲ ಹೆಂಗಂದರೆ ಹಂಗೆ ಬಂದಿದ್ದಾದಮೇಲೆ ಏರ್ಪೋರ್ಟ್ಗೆ ಹೋಗ್ತಾರೆ. ಇನ್ನು ಏರ್ಪೋರ್ಟ್ಗೆ ಇನ್ನು ಫ್ಲೈಟ್ ಬರೋ ಟೈಮು ಏರ್ಪೋರ್ಟ್ಗೆ ಹೋಗ್ತಾರೆ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಅವರು ಎಲ್ಲ ಮಾತಾಡಿಕೊಂಡು ಇನ್ನೆಲ್ಲ ನಾವು ಹೋಗ್ತಾ ಇದ್ದೀವಲ್ಲ, ಇವಾಗ ಇಲ್ಲಿ ಫ್ರೆಂಡ್ಸ್ ಸಿಗ್ತಾರೆ. ಅವರು ಹಗ್ ಮಾಡಿಕೊಂಡು ಇವು ಫ್ರೆಂಡ್ಸ್ ಸಿಗ್ಮೇಲೆ ಯಾಕೆ ಕಾಮನ್ನಾಗಿ ಈ ಥರ ನಡೀತಾ ಇದೆ. ಅವ್ರು ಎಂಜಾಯ್ ಮಾಡಿಕೊಂಡು ಇದೆಲ್ಲ ಥ್ರೋಬಾಲ್ನ ಇದಾಡ್ಕೊಂಡು ಒಂದು ಬಾಲ್ ಎಸಿತಾ ಇರ್ತಾನೆ. ಎಸ್ತಿದ್ದಾದ್ಮೇಲೆ ಇನ್ನೇಮ್ಸ್ ಕರಿತಾ ಇದ್ದೀನಿ, ಫ್ಲೈಟ್ ಹೋಗುತ್ತೆ ಎಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ. ಇವರು ಅವ್ರ ಮಕ್ಕಳೆಲ್ಲ ಅಳಿತಾ ಇರ್ತಾರೆ, ನಾವೆಲ್ಲ ಹೋಗ್ತಾ ಇದ್ದೀವಲ್ಲ, ಎಲ್ಲರಿಗೂ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ, ಈ ಥರ ಫ್ಲೈಟ್ಗೆ ಹೋಗ್ತಾ ಇದ್ದೀವಿ, ನೀವು ಯಾರು ಗಲಾಟೆ ಮಾಡಬಾರ್ದು ಅಂತ ಕ್ಲಿಯರಾಗಿ ಹೇಳ್ತಾನೆ. ಕ್ಲಿಯರಾಗಿ ಹೇಳ್ಮೇಲೆ ಇಲ್ಲೊಂದು ಫೋಟೋ ತಗೊತಾರೆ. ಯಾಕಂದರೆ ಪ್ರೂಫ್ಗೆ ಇರಬೇಕಲ್ಲ. ಫೋಟೋ ತಗೊಂಡು ಕ್ಲೀನಾಗಿ ಫೋಟೋ ತೆಕ್ಕೊಂಡು ಅವ್ನು ಕೇಳ್ತಾನೆ, ಫೋಟೋ ಕ್ಲಿಕ್ ಆಯಿತಾ ಅಂತ ಕೇಳ್ತಾನೆ. ಅವನ ಹತ್ರ ಇಸ್ಕೊಂಡ್ಬಿಟ್ಟು ಆ ಹುಡುಗಿಗೆ ಫೋಟೋ ಕ್ಲಿಕ್ ಆಯಿತಾ ಅಂತ ಕೇಳ್ತಾನೆ. ಅವಳು ಎಸ್ ಆಯಿತು ಅಂದ್ಬಿಟ್ಟು ಸರಿಯಾಗಿ ಹೊರಟೋಗ್ತಾಳೆ. ಇಲ್ಲಿಂದ ಇವಾಗ ಫ್ಲೈಟ್ಗೆ ಹೋಗ್ತಾರೆ. ಇವಾಗ ಜಸ್ಟ್ ಎಂಟ್ರಿ ಕೊಡ್ತಾರೆ ಫ್ಲೈಟ್ಗೆ. ಇನ್ನು ಫ್ಲೈಟ್ ಮೂವ್ ಆಗ್ತಾ ಇದೆ. ಇವಾಗ ಫ್ಲೈಟ್ ಮೂವ್ ಆಗಿ ಇವಾಗ ಇವ್ರು ಬೀಳೋ ಕಷ್ಟಗಳು ಹೆಂಗಿರುತ್ತೆ ಅಂದರೆ ನೋಡೋಕ್ಕಾಗಲ್ಲ. ನೀವು ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫ್ಲೈಟಲ್ಲಿ ಇನ್ನೆಲ್ಲ ಕಾಮಿಡಿ ಮಾಡಿಕೊಂಡು ನೆಕ್ಕೊಂಡು ಅವ್ರ ಪಾಡ್ದವ್ರು ಇರ್ತಾರೆ. ಒಬ್ಬರು ಅವರೆಲ್ಲ ಫ್ರೆಂಡ್ಸ್ ಸಿಕ್ಕ ಮೇಲೆ ಎಲ್ಲ ಕಾಮನ್ನು ಈ ಥರ ನ್ಯೂಸ್ ಪೇಪರ್ ಹೊತ್ಕೊಂಡು ಅವ್ರು ಮಾತಾಡಿಕೊಂಡು ಅವ್ರ ಫ್ರೆಂಡ್ಸ್ ಬಂದರೆ ಅವ್ರು ನಗ್ ಮಾಡಿಕೊಂಡು ಇರ್ತಾರೆ. ಇನ್ನು ಫ್ಲೈಟ್ ಹೋಗ್ತಾ ಇದೆ. ಇನ್ನು ಮೂಮೆಂಟಲ್ಲಿ ಫ್ಲೈಟ್ ಹೋಗ್ತಾ ಇದೆ. ಇನ್ನು ಫ್ಲೈಟ್ ಹೋಗಿ ನೀವುಗೆ ಇನ್ನೇನಾಯಿತು ಅನ್ನೋದು ಗೊತ್ತಾಗಬೇಕಂದ್ರೆ ನೀವು ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಂದ ಆಗೋದಾದ್ರೆ ಸೀರಿಯಸ್ ಆಗಿ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.